ಹಾಡೋದು ತಮಾಷೆ ಅಲ್ಲ. ನಮ್ಮ ಎಲ್ಲಾ ಸ್ಪರ್ಧಿಗಳು ಒಳ್ಳೆ ನೀರು ಕುಡ್ದಂಗೆ ಆಡ್ತಾರೆ. ನಮ್ಮ ಬಾಗಲಕೋಟೆ ಜನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಗೈಸ್. ವಿಪಿ ಸರ್ ಟೀಮ್ ಅಲ್ಲಿ ಇರೋರೆಲ್ಲ ತುಂಬಾ ಒಳ್ಳೆಯವರು. ಅವರು ಲೈಫ್ ಅಲ್ಲೇ ಎಣ್ಣೆನೂ ನೋಡಿಲ್ಲ, ಸೋಡಾನು ನೋಡಿಲ್ಲ. ಅವರು ಇವರೆಲ್ಲರೂ ಮಜ್ಜಿಗೆ ತಿಳಿ ಸಾರು. ಆದ್ರೆ ಸರ್ ಈ ಎಣ್ಣೆ ಮತ್ತೆ ಸೋಡಾ ಮಧ್ಯದಲ್ಲಿ ಉಪ್ಪಿನಕಾಯಿ, ಈ ಕಾಂಬಿನೇಷನ್ ಕೊಟ್ಟಂತ ಗ್ರೇಟ್ ಕಾಂಬಿನೇಷನ್ ಇದೆಯಲ್ಲ ಸರ್, ಅದು ಬೇರೆ ಯಾರು ಅಲ್ಲ, ನಮ್ಮ ಅರ್ಜುನ್ ಧನ್ಯ ಸರ್, ವಿಪಿ ಸರ್ ಅಂಡ್ RK ಸರ್. ಈಗ ವಿಪಿ ಸರ್ ನಿಮ್ಮದೇ ಹಾಡು ಅರ್ಜುನೇಜ್ ಹೇಳಿ. ಅಲ್ಲ, ನನ್ನ ಸರ್ದಿ ಬಂದಿಲ್ಲ, ಆದ್ರೂ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಹಾಡು ಇವರಿಬ್ರು ತುಂಬಾ ಚೆನ್ನಾಗಿರೋದು, ಎರಡನೇ ಮಾತೇ ಇಲ್ಲ, ಡೌಟೇ ಇಲ್ಲ. ಆದ್ರೆ ಈ ಹಾಡು ನಿಜವಾಗ್ಲೂ ಹೆಂಗ್ ಆಡ್ಬೇಕು ಅನ್ನೋದಕ್ಕೆ ನಮ್ಮ ಇಬ್ರು ಅಣ್ಣಂದಿರು ಜಗತ್ ತೋರಿಸ್ಬೇಕು ಅಂತ ನಾನು ನೋಡ್ಬೇಕು. ರಾಗ ಸಂಯೋಗ ಮಾಡ್ಕೊಂಡು ನಾನಿಲ್ಲ, ನೀವೊಬ್ಬರೇ ಯಾಕೆ ಅಲ್ಲಿರ್ತೀರ? ಎಣ್ಣೆ ಬೇಕು ಅಣ್ಣ, ರಾತ್ರಿ ಆಯ್ತು ಚಿನ್ನ. ಫಸ್ಟ್ ಬೀಜಂ ತುಂಬಾ ಚೆನ್ನಾಗಿ ಆಡಿದ್ರಿ ಇಬ್ರು. ಇಬ್ರು ರಾಕ್ಟೆಡ್ ಅದ್ರಲ್ಲೂ ತನನ ಮಾಡಿದೆಲ್ಲ ಎಣ್ಣೆ ಸೋಡಾ. ಹಂಗೆ ಐತಿ ಒಂದು ಕೇಳ್ತಾ ಇಲ್ಲ ಕೂದಲು. ಈಗ ಕೂತ್ಕೊಂಡು ಸ್ಟೆಪ್ ಮಾಡೋದು, ಜನೇಜಿ ಏನ್ ಸ್ಟೆಪ್ ಕೂತ್ಕೊಂಡು ಮಾಡೋ ಸ್ಟೆಪ್? ಕೂತ್ಕೊಂಡು ಮಾಡೋದು, ಊಟ ಮಾಡೋದು. 1 2 ರೆಡಿ 1 2 3 4 Come on everybody. ಎಲ್ಲರೂ ಬಲ್ಗೈ ಮೇಲೆ ಅಷ್ಟೇ ಹಾಲು ಈ ಕಡೆ. ಒಂದೊಂದು ಎಂದು ಬಿಟ್ಟು ಎಣ್ಣೆನು ಸೋಡಾನು ಎಂಥ ಒಳ್ಳೆ ಫ್ರೆಂಡು. 1 2 ಸ್ಟಾರ್ಟ್. ಎಣ್ಣೆನು ಸೋಡಾನು ಒಂದೊಂದು ಎಂದು ಬಿಟ್ಟು ಇರೋದಿಲ್ಲ. ಆಡ್ರಂತ ಎಣ್ಣೆ ಸೋಡಾ ಬಗ್ಗೆ ನಮ್ಮ ಮಿಕ್ಸಿಂಗ್ ಮಾಸ್ಟರ್ ಆದಂತ ಧನ್ಯವಾದ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಣ್ಣೆ ಆಲ್ರೆಡಿ ಎಣ್ಣೆ ಹೊಡೆದಂಗೆ ಆಗ್ಬಿಟ್ಟಿದೆ. ನೀವೇ ತಾನೇ ಹೇಳಿದ್ದು ನೀವೇ ತಾನೇ ಹೇಳಿದ ಅಲ್ಲಾಡ್ಕೊಂಡು ಆಡಿ. ಸರ್ ಅಲ್ಲಾಡ್ಕೊಂಡು ಆಡ್ಬೇಕು ಅಂತಂದ್ರೆ ಕಣ್ಣಲ್ಲಿ ಲಿರಿಕೆ ನೋಡ್ದಂಗೆ ಆಡ್ತಾ ಇದ್ದೀರಲ್ಲ ಸರ್. ಅದು ಅಲ್ಲಾಡ್ ತೀರ್ಥ ತಗೊಂಡ್ರೆ ಏನು ಕಾಣುತ್ತೆ, ಹೇಗ್ ಕಾಣುತ್ತೆ ಆ ಲೆವೆಲ್ಲಿನ ನ್ಯಾಚುರಾಲಿಟಿ ನಾವು ಏನು ಕಣ್ಣೆ ಕಾಣಿಸಲ್ಲ. ಹಾಗಾದ್ರೆ ಇದಕ್ಕೆ ಮೀರಿ ಯಾರು ಹಣಕ್ಕಾಗಲ್ಲ. ಎಂತ ಸ್ನೇಹ, ಎಂತ ಸ್ನೇಹ. ಬ್ರದರ್ ಫ್ರಮ್ ಅನದರ್ ಮದರ್. ಲವ್ಲಿ 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 ಲವ್ಲಿ. ಥ್ಯಾಂಕ್ ಯು. ಇಲ್ಲೇ ಕಮೆಂಟ್ ತಗೊಂಬೇಡ ಸರ್. ಈಗ ಹೇಳಿ ಧನ್ಯಜಿ, ಇವರಿಬ್ಬರ ಹಾಡು ಹೆಂಗ ಅನ್ಸ್ತು? ನಮ್ಮ ಇಬ್ರು ಮೈಂಡ್ ಬ್ಲೋಯಿಂಗ್ ಆಗಿ ಹಾಡಿದ್ರಿ. ಸ್ಪೆಷಲ್ ಆಗಿ ಫಸ್ಟ್ ಬೀಜಿಎಂ ಓಪನಿಂಗ್ ಹಾಡಿದ್ದು ಸ್ಟೈಲ್ ಸೂಪರ್ ಆಗಿತ್ತು. ಆ ಸ್ಯಾಂಪಲ್ ತರ ಇತ್ತು ನೀವು ಹಾಡಿದ್ದು, ತುಂಬಾ ಪಿಕ್ಚರ್ ಇತ್ತು. ಅಂಡ್ ಆ ಸ್ಟೈಲ್ ಎಷ್ಟು ನಾನು ಅಷ್ಟು ಚೆನ್ನಾಗಿ ಲೈವ್ ಅಲ್ಲಿ ಹಾಡಿದ್ದು ಕೇಳಿಲ್ಲ, ಅಷ್ಟು ಚೆನ್ನಾಗಿ ಹಾಡಿದ್ರಿ. ಇಟ್ ವಾಸ್ ಬ್ಯೂಟಿಫುಲ್ ಅಂಡ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ಲೈವ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಎಲ್ಲ ಏನಿರ್ಬೇಕು ಎಲ್ಲನೂ ತುಂಬಾ ನೀಟಾಗಿ ವೆರಿ ನಾವಿಬ್ರು ಸರಿ ಇರಲಿಲ್ವಾ ಅಂದ್ರೆ ಅದು ತುಂಬಾ ಇನ್ವಾಲ್ವ್ಮೆಂಟ್ ನೆಕ್ಸ್ಟ್ ಲೆವೆಲ್ ಸರ್. ಬಟ್ ಈ ಒಂದು ಕ್ಷಣದಲ್ಲಿ ಅರ್ಜುನ್ ಜಿನ್ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ನಾನು ರಾಜೇಶ್ ಅವರು ಒಟ್ಟಿಗೆ ಹಾಡಿದಂತ ಮೊದಲನೇ ಹಾಡು ಎಣ್ಣೆ ಸೋಡಾನು ಸೂಪರ್ ಹಿಟ್ ಸಾಂಗ್ ಕೊಟ್ಟಂತ ಅರ್ಜುನ್ ಜನ್ಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅಣ್ಣ, ಹಿಂಗೆ ಮುಂದೆ ಭವಿಷ್ಯದಲ್ಲಿ ಅವಕಾಶ ಸಿಕ್ಕಿದ್ರೆ ಇನ್ನೊಂದು ನಾವಿಬ್ರು ಒಟ್ಟಿಗೆ ಹಾಡೋಂಗೆ ಒಂದು ಹಾಡನ್ನ ಮಾಡಿ ಕೊಡೋದು ಅಂತ ಕೇಳ್ತೀವಿ. ಥ್ಯಾಂಕ್ ಯು ಬಾಸ್. ಅಂಡ್ ತಾವಿಬ್ರು ಬಹಳ ಚೆನ್ನಾಗಿ ಆಡ್ವಿ. ಐ ಲವ್ ದ ಎನರ್ಜಿ. ಅಲ್ಲಿಗೆ ಬಂದು ನಾನು ಐ ಆಮ್ ಅಮೇಜ್ಡ್ ಅನುಶ್ರೀ ಮೇಡಮ್, ಸೀರಿಯಸ್ ಆಗಿ ಹೇಳ್ತೀನಿ, ವೇದಿಕೆ ಮೇಲೆ ನಿಂತು ಹಾಡೋದು ತಮಾಷೆ ಅಲ್ಲ. ನಮ್ಮ ಎಲ್ಲಾ ಸ್ಪರ್ಧಿಗಳು ಒಳ್ಳೆ ನೀರು ಕುಡ್ದಂಗೆ ಆಡ್ತಾವ್ರೆ ಇವತ್ತು. ಐ ಥಿಂಕ್ ಅದಕ್ಕೆ ಇನ್ನೊಂದು ಕಾರಣ ನಮ್ಮ ಬಾಗಲಕೋಟೆ ಜನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ವಿಪಿ ಸರ್. ಗುರುಗಳೇ, ದೀಪಕ್ ಹಾಗೂ ರಘುತಮ್ ಪರ್ಫಾರ್ಮೆನ್ಸ್ ಮೈ ಚಳಿ ಬಿಟ್ಟು ಹಾಡ್ತಿದ್ದಾರೆ, ಎಸ್ಪೆಷಲಿ ದೀಪಕ್. ಯಾಕಂದ್ರೆ ಬಂದಾಗ ವಿ ನ್ಯೂ ಹೌ ಹಿ ವಾಸ್, ಬಟ್ ಈಗ ಹಿ ಇಸ್ ಟೋಟಲಿ ಫ್ರೀ, ಹಿ ಇಸ್ ಫ್ರೀಡ್ ಹಿಮ್ಸೆಲ್ಫ್ ಅಂತ ಅನ್ಸುತ್ತೆ. ಅಂಡ್ ಮತ್ತೊಮ್ಮೆ ಅದೇ ಮಾತು ಇವರ ಪ್ರೀತಿ ಇಲ್ಲಿ
ಇಲ್ಲಿ ಎಲ್ಲ ಭೀತಿಯನ್ನ ತಿಂದು ಹಾಕಿ ವಾಹ್. ಎಕ್ಸಾಕ್ಟ್ಲಿ ಹೇಗೆ ಬರಬೇಕು ಆ ಸಾಂಗ್ಸು. ಸರಿ, ರೋಡ್ ಮೇಲೆ